ಈಗ ನಮ್ಮ ರೋಜಾ ಅವರು ಸ್ಟಾರ್ಟಿಂಗ್ ಒಂದು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಕನ್ನಡ ಡಿಕ್ಷನರಿ ಅಂತ ಕರೆದ್ರು. ನಾನು ತುಂಬ ನೋಡಿದ್ದೀನಿ ಸರ್, ಇಲ್ಲ ಅಂತಲ್ಲ. ಆದರೆ ಡಾಲಿ ಧನಂಜಯ ಅವರು ಆ ಡೈಲಾಗ್ ಹೊಡಿತಿದ್ರೆ ಯಾಕೋ ಪದೇ ಪದೇ ಇನ್ನೊಮ್ಮೆ ನೋಡಬೇಕು ಅಂತ ಅನಿಸುತ್ತೆ. ಅಂದರೆ ಕನ್ನಡದ ಮೇಲಿರುವಂಥ ಅಭಿಮಾನ ಇವತ್ತು ತುಂಬ ಜನರಿಗೆ ಅದು ಕಡಿಮೆ ಆಗ್ತಾ ಇದೆ. ಆದರೆ ನಿಮ್ಮಲ್ಲಿ ಯಾವತ್ತೂ ಕೂಡ ನಾವು ಅದನ್ನು ಕಡಿಮೆ ಆಗಿದ್ದನ್ನು ನಾವು ಕಾಣಲೇ ಇಲ್ಲ. ಇವತ್ತು ನೀವು ಬೇರೆ ಸೆಟ್ಗಳಿಗೆ ಹೋಗಿ ಬೇರೆ ಭಾಷೆಗಳಿಗೆ ಹೋಗಿ ನಟನೆಯನ್ನು ಮಾಡ್ತಾಯಿದ್ರು ಕೂಡ ಆದರೆ ನಿಮ್ಮಲ್ಲಿರುವಂಥ ಕನ್ನಡದ ಅಭಿಮಾನ ಇವತ್ತು ಕೂಡ ಕಡಿಮೆ ಆಗೋದಿಲ್ಲ. ಹಾಗಾಗಿ ಕನ್ನಡದ ಒಂದು ಡೈಲಾಗ್ ನಮಗೆ ಬೇಕೇ ಬೇಕು, ಸಿನಿಮಾವನ್ನು ಹೊರತುಪಡಿಸಿ. ಯಾಕಂದರೆ ನೀವು ವಚನಗಳು ಹೇಳ್ತೀರಿ, ತುಂಬ ಚೆನ್ನಾಗಿ ಹೇಳ್ತೀರಿ ನೀವು. ಇವತ್ತು ಒಂದು ಕಾಲೇಜ್ ಫಂಕ್ಷನ್ಗೆ ಹೋಗಿದ್ದೆ, ರಾಜ್ಯೋತ್ಸವ. ನೋಡಿ ಎಷ್ಟು ಬ್ಯುಸಿ ಇದ್ದೀರಾ. ಸೊ ಹುಡುಗರಿಗೋಸ್ಕರ ಏನು ಮಾತಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಡಿ ವಿ ಜಿ ಅವ್ರದ್ದೊಂದು ಮಂಕುತಿಮ್ಮನ ಕಗ್ಗ. ಅದೇನಕ್ಕೆ ಅಂದರೆ ಯೂಶ್ವಲಿ ಇಟ್ಸ್ ಓಕೆ ಟು ಫೇಲ್, ಇಟ್ಸ್ ಓಕೆ ಟು ಲೂಸ್. ಸೋಲ್ದಲ್ಲಿ ಯಾರು ಇರೋಕ್ಕಾಗಲ್ಲ, ಗೆಲ್ಲೋದ್ರ ಕಡೆ ಕೆಲಸ. ಬಟ್ ಎಫರ್ಟ್ಸು ಇದೆಲ್ಲ ಹೆಂಗಿರಬೇಕು ಅನ್ನೋದಕ್ಕೆ ಅವರು ಹೇಳ್ತೀನಿ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಅವನ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೆ, ಮುಟ್ಟಿ ನೋಡವನ ಮೈ ಕಬ್ಬಿಣದ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ. ಸೊ ಗೆಲುವು ಸೋಲು ಅನ್ನೋದಕ್ಕಿಂತ ಆ ಪ್ರಿಪ್ರೇಷನ್ ಇದೆಯಲ್ಲ, ಆ ಗಟ್ಟಿತನ ಬೆಳೆಸ್ಕೊಳ್ಳೋದಿದೆಯಲ್ಲ, ಸೊ ಗಟ್ಟಿತನ ಗರಡಿ ಮಾಡೋದು ಇಂಪಾರ್ಟೆಂಟು ಅಂತ. ಸೂಪರ್. ಇನ್ನು ಸಿನಿಮಾದ ಬಗ್ಗೆ ಕೇಳ್ತಾ ಹೋಗೋದಾದರೆ, ನೀವು ಆವಾಗಲೇ ಹೇಳಿದ್ರಿ ಡಬ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಏನಾಗುತ್ತೆ ಅಂತಂದರೆ, ಈಗ ಮನಿ ಕಾನ್ಸೆಪ್ಟ್ ಈಸಿಯಾಗಿ ಜನಗಳಿಗೆ ಕನೆಕ್ಟ್ ಆಗುತ್ತೆ. ಹೌದು, ನೀವು ಹೇಳಿದಾಗೆ ಈ ಡಬ್ ಮಾಡಿರೋದು ಕನ್ನಡಕ್ಕೆ ಜನಗಳಿಗೆ ಕನೆಕ್ಟ್ ಆಗುತ್ತಾ ಅಷ್ಟು ಈಸಿಯಾಗಿ? ಹಾಗೆ ನೀವು ಯಾವ್ಯಾವ ಭಾಷೆಯಲ್ಲಿ ಡಬ್ ಮಾಡಿದ್ರೆ, ನಿಮ್ಮ ಧ್ವನಿ ಯಾವ್ಯಾವ ಭಾಷೆಯಲ್ಲಿ ಕೇಳ್ಬೋದು? ಕನ್ನಡ ತೆಲುಗು ಎರಡೂ ಭಾಷೆ ನನ್ನದೇ ವಾಯ್ಸ್ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈಗ ಎಲ್ಲ ಭಾಷೆ ಸಿನಿಮಾಗಳನ್ನೂ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ ಆಡಿಯನ್ಸ್, ಓ ಟಿ ಟಿಲಾಗಲಿ ಈವನ್ ಥಿಯೇಟ್ರ್ಗಳಲ್ಲೂ. ಅಂದರೆ ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ನೋಡ್ತಾರೆ. ನಿಮ್ಗೆ ಅದು ಟ್ರೈಲರ್ ನೋಡಿದ್ರೇ ನಿಮಗಿದು ಒರಿಜಿನಲ್ ಕನ್ನಡ ಸಿನಿಮಾ ಅನ್ನೋಷ್ಟು ಚೆನ್ನಾಗಿದೆ ಡಬ್ಬಿಂಗ್. ನಾನು ಆ ಥರದ ಕಮೆಂಟ್ಸ್ ಕೂಡ ನೋಡಿದೆ ಯೂಟ್ಯೂಬಲ್ಲಿ, ಇದು ಕನ್ನಡ ಸಿನಿಮಾನ ತೆಲುಗು ಸಿನಿಮಾನ ಅಂತೆಲ್ಲ. ಸೊ ಆ ಕ್ವಾಲಿಟಿ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ಅದೇ ಭಾಷೆಯಲ್ಲೇ ನೋಡ್ತಾರೆ. ಓಕೆ. ಇನ್ನು ಡೈರೆಕ್ಟರ್ ಬಗ್ಗೆ ನೀವೇ ಹೇಳ್ತಾ ಇದ್ರಿ, ಅದ್ಭುತ ಬರಹಗಾರರು ಅಂತ ಹೇಳಿಬಿಟ್ಟು. ಸೊ ಅವರೊಟ್ಟಿಗೆ ಕೆಲಸ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್, ಓವರಾಲ್ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಹೇಳೋದಾದರೆ? ನಂಗೆ ಡೈರೆಕ್ಟರ್ ಪ್ಯಾಷನ್ ತುಂಬ ಇಷ್ಟ ಆಯಿತು. ಅವ್ರು ನನಗೆ ಬಂದು ಕತೆ ನರೇಟ್ ಮಾಡಿದಾಗ ತಮಿಳಲ್ಲಿ ನರೇಟ್ ಮಾಡಿದ್ದು. ಅದಾದಮೇಲೆ ನಾನು ಶೂಟಿಂಗ್ ಹೋಗೋ ಅಷ್ಟರಲ್ಲಿ ಅವರು ತೆಲುಗಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡ್ತಾಯಿದ್ರು. ಅಂದರೆ ಅಲ್ಲಿಂದ ಬಂದು ಈ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಹಂಗಾಗಿ ನಾನು ಈ ಭಾಷೆ ಕಲಿತು ಮಾಡಬೇಕು ಅಂತ ಅವರು ಕ್ಲಾಸಸ್ ತೊಗೊಂಡು ಎಲ್ಲ ಮಾಡಿ ತುಂಬ ಫ್ಲೂಯೆಂಟಾಗಿ ತೆಲುಗು ಕಲಿತು ತೆಲುಗು ಸಿನಿಮಾನ ಡೈರೆಕ್ಟ್ ಮಾಡಿದ್ದು. ಸೊ ಅದು ನಿರ್ದೇಶಕನ ಕಮಿಟ್ಮೆಂಟ್. ಅಂದರೆ ಈ ಭಾಷೆ ಕಲಿಯೋಕ್ಕೆ ಅವ್ರಿಗೆ ಅಷ್ಟು ಕಮಿಟ್ಮೆಂಟ್ ಇದೆ ಒಂದು ಸಿನಿಮಾ ಮಾಡಬೇಕಂದ್ರೆ, ಅವ್ರ ಸಿನಿಮಾ ಮೇಲಿನ ಕಮಿಟ್ಮೆಂಟ್ ಯೋಚನೆ ಮಾಡಿ. ಅಷ್ಟು ಪ್ಯಾಷನೇಟಾಗಿ ಕಮಿಟೆಡ್ ಆಗಿ ಈಶ್ವರ್ ಕಾರ್ತಿಕ್ ಸಿನಿಮಾ ಮಾಡಿದ್ದಾರೆ. ಓಕೆ, ಫೈನ್. ಇನ್ನು ನಿಮ್ಮ ಆಪ್ತ ಸ್ನೇಹಿತೆ ಅಮೃತ ಅವರು ಕೂಡ ಒಂದು ಚಿಕ್ಕ ರೋಲ್ ಇದೆ ಅಂತ ಬಯಸ್ತೇನೆ. ಅವ್ರ ಪಾತ್ರದ ಬಗ್ಗೆ ಅವ್ರದ್ದು ಒಂದು ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ಬೋದು, ಒಂದು ವಿಶೇಷ ಪಾತ್ರ. ಸಿನಿಮಾದ ಒಂದು ಪ್ರಮುಖ ಘಟ್ಟದಲ್ಲಿ ಅವರು ಕೂಡ ಬಂದು ಹೋಗ್ತಾರೆ. ಸರ್, ಈಗ ಸ್ವಲ್ಪ ಸಿನಿಮಾಯಿಂದ ಸ್ವಲ್ಪ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಆಸಕ್ತಿ ಇದೆ. ದಯವಿಟ್ಟು ನೀವು ನಮಗೆ ಸ್ಪಂದಿಸ್ತೀರಂತ ಅಂದ್ಕೋತೀನಿ. ಜಾಸ್ತಿ ಏನು ಕೇಳೋದಿಲ್ಲ ಸರ್. ಡಾಲಿ ಧನಂಜಯ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಆದರೂ ಕೂಡ ನಮ್ಮ ರಿಪಬ್ಲಿಕ್ ವಾಹಿನಿ ಮೂಲಕ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡೋದು ಒಂದು ಪ್ರಯತ್ನ. ಡಾಲಿ ಧನಂಜಯ ಅವ್ರ ಬಗ್ಗೆ ಗೊತ್ತಿದೆ, ಆದರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ಡಾಲ್ ಬಗ್ಗೆ ಗೊತ್ತಿಲ್ಲ. ಧನ್ಯತಾ ಅವ್ರ ಬಗ್ಗೆನೂ ಗೊತ್ತಿದೆಯಲ್ಲ, ಡಾಕ್ಟ್ರು. ಆ್ಯಂಡ್ ಐ ಥಿಂಕ್ ಒಂದು ಥಾಟ್ ಪ್ರೊಸೆಸ್ಗಳು ಒಂದೇ ಥರ ಮ್ಯಾಚ್ ಆದಾಗ ಅದೊಂದು ಜರ್ನಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಟ್ಟಿಗೆ ಜರ್ನಿ ಮಾಡೋಣ ಅಂತ. ಡೈರೆಕ್ಟರ್ ಸ್ಪೆಷಲಿಂದ ಜಿಬ್ರಾವರೆಗೂ, ಅವತ್ತಿನ ಡಾಲಿ ಧನಂಜಯ ಅವ್ರಿಗೂ ಇವತ್ತಿನ ಡಾಲಿ ಧನಂಜಯ ಅವ್ರಿಗೂ ಎಷ್ಟು ಅಜಗಜಾಂತರ ಇದೆ, ವ್ಯತ್ಯಾಸ ಇದೆ, ಅಥವಾ ಹಾಗೇ ಇದ್ದಾರಾ ಅಥವಾ ಚೇಂಜಸ್ ಆಗ್ತಿದ್ದಾರಾ? ಅಲ್ಲ, ಬದಲಾವಣೆಗಳು ಆಗಲೇಬೇಕಲ್ವ. ಬದಲಾವಣೆ ಜಗದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕಲಿತಾ ಇರ್ತೀವಿ. ಈಗ ಇದೇ ಒಂದು 5 ವರ್ಷದ ಹಿಂದಿನ ನಿಮಗೂ ಇವತ್ತಿನ ನಿಮಗೂ ತುಂಬ ವ್ಯತ್ಯಾಸ ಇರುತ್ತೆ ನೀವು ಯೋಚನೆ ಮಾಡಿದ್ರೆ. ಸೊ ಅವತ್ತು ಸರಿ ಅನಿಸಿದ್ದು ಇವತ್ತೆಲ್ಲೋ ತಪ್ಪು ಅನಿಸ್ಬೋದು, ಅವತ್ತು ತಪ್ಪು ಅನಿಸಿದ್ದು ಇವತ್ತೆಲ್ಲೋ ನಿಮಗೆ ಸರಿ ಅನಿಸ್ತಿರ್ಬೋದು. ಥಾಟ್ ಪ್ರೊಸೆಸ್ಗಳು ಚೇಂಜ್ ಆಗ್ತಿದೆ. ಅಂದರೆ ವ್ಯಾಲ್ಯೂಸ್ ಅದೇ ಇರುತ್ತೆ, ಬಟ್ ತುಂಬ ವಿಷಯಗಳು ಚೇಂಜ್ ಆಗ್ತಾ ಇರುತ್ತೆ. ಅನುಭವಗಳಿಗೆ ತಕ್ಕಂಗೆ ನಾವು ಆಗ್ತಾ ಇರ್ತೀವಿ. ಹಂಗೆ ಡೆಫಿನೆಟ್ಲಿ ಡೈರೆಕ್ಟರ್ ಸ್ಪೆಷಲ್ ಧನಂಜಯನಿಗೂ ಇವತ್ತಿನ ಧನಂಜಯನಿಗೂ ತುಂಬ ಡಿಫರೆನ್ಸ್ ಇದೆ. ಈ ಜರ್ನಿಯಲ್ಲಿ ನಾನು ಅವತ್ತಿನ ದಿನವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೆನಪಿಸ್ಕೊಂಡಾಗ, ಸಿನಿಮಾ ಶೂಟಿಂಗ್ ಎಲ್ಲ ಆಗಿರ್ಬೋದು, ಟಗರು ರಿಲೀಸ್ ಆಗಿದ್ದ ದಿನ ನನಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ
ನೆನಪಿಸ್ಕೋಬೋದು ಒಂದ್ಸರಿ? ಇಲ್ಲ, ಯಾವತ್ತೂ ಆ ಥರದ್ದು ಒಂದು ಶುಕ್ರವಾರಕ್ಕೆ ಎಲ್ಲರೂ ಕಾಯ್ತಾ ಇರ್ತೀವಲ್ವ. ಸೊ ನನ್ನ ಬದುಕಿನಲ್ಲಿ ಬಂದಂಥದ್ದು ತುಂಬ ಬಹುದೊಡ್ಡ ಶುಕ್ರವಾರ ಅದು. ಸೊ ಹಂಗಾಗಿ ಆ ಊರ್ವಶಿ ಥಿಯೇಟ್ರಲ್ಲಿ ನಾವು ಸಿನಿಮಾ ನೋಡಿದ್ದು, ಕ್ರೌಡ್ ರೆಸ್ಪಾಂಡ್ ಮಾಡಿದ್ದು, ಅದನ್ನೆಲ್ಲ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಟಗರು ಜೊತೆ ವಸಿಷ್ಠ ಸಿಂಹ ನಿಮ್ಮ ಒಂದು ಆ ಜೋಡಿ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಬಿಡಿ ನಿಮ್ಮ ಜೋಡಿನ. ಯಾಕೆಂದರೆ ಅವರ ಧ್ವನಿ, ನಿಮ್ಮ ಅಭಿನಯ ಅಂದರೆ ಎಲ್ಲೋ ಒಂದು ಕಡೆ ಕಿಕ್ಕೆ ಕೊಡ್ತಾ ಇತ್ತು ವೀಕ್ಷಕರಿಗೆ. ಹೇಗಿತ್ತು ಆ ಒಂದು ಜರ್ನಿ? ವಸಿಷ್ಠ ಸಿಂಹ ಅವ್ರದ್ದು ಮತ್ತು ನಿಮ್ಮ ಒಂದು ಜೋಡಿ ಒಂದು ಸ್ನೇಹತನ ಆ ಒಂದು ಸಿನಿಮಾ ಸೆಟ್ಟಲ್ಲಿ ನೀವು ಹೇಳಿದ್ರಿ ಅವ್ರು ಮರೆಯೋದಕ್ಕೆ ಆಗೋದೇ ಇಲ್ಲ ಅಂತೇಳಿ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಅದಾದ್ಮೇಲೆ ನೆಕ್ಸ್ಟ್ ಶಿವಣ್ಣವ್ರ ಬಗ್ಗೆ ನೀವೇ ಹೇಳಬೇಕು, ನಾವು ಕೇಳಲ್ಲ. ಇಲ್ಲ, ಚೆನ್ನಾಗಿತ್ತು. ವಸಿಷ್ಠ ನನಗೆ ಐ ಥಿಂಕ್ ಟಗರುಯಿಂದನೇ ಕ್ಲೋಸ್ ಆಗಿದ್ದು. ಅದಕ್ಕಿಂತ ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಆ ಸ್ನೇಹ ಇನ್ನೂ ತುಂಬ ಗಟ್ಟಿ ಆಗ್ತಾ ಹೋಯಿತು. ಅದು ಆನ್ ಸ್ಕ್ರೀನಲ್ಲೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತು, ಡಾಲಿ ಮತ್ತು ಚಿಟ್ಟೆಯಾಗಿ. ಅದು ಅವತ್ತಿಂದ ಇವತ್ತವರೆಗೂ ಹಾಗೇ ಇದೆ. ನಾವು ಎಷ್ಟೇ ಬ್ಯುಸಿ ಇರ್ಬೋದು, ನಮ್ಮ ಪಡೆಗೆ ನಾನು ಜರ್ನಿ ಮಾಡ್ತಾ ಇರ್ತೀನಿ, ಅವ್ನ ಜರ್ನಿ ಅವ್ನು ಮಾಡ್ತಿರ್ತಾನೆ, ಬಟ್ ಯಾವತ್ತಿಗೂ ಅದೊಂದು ಸ್ನೇಹ ಹಾಗೆ ಇದೆ. ಟಗರು ಅಂದ ತಕ್ಷಣ ನನಗೆ ನೆನಪಾಯಿತು ಸರ್, ಟಗರಲ್ಲೂ ಕೂಡ ಡಾಲಿ, ಇಲ್ಲಿ ಝೀಬ್ರಾ, ಇಲ್ಲೂ ಕೂಡ ಡಾಲಿ. ಟಗರು ಮತ್ತು ಝೀಬ್ರಾ ಎರಡೂ ಆ್ಯನಿಮಲ್ ನೇಮ್. ಏನದು ವಿಶೇಷ? ಏನಾದರೂ ಕನೆಕ್ಷನ್ ಇದೆಯಾ ಅಲ್ಗೂ ಇಲ್ಗೂ? ಇರೋದಿಲ್ಲ ಆಬ್ವಿಯಸ್ಲಿ, ಬಟ್ ಸ್ಟಿಲ್ ನಿಮ್ಮ ಬಾಯಿಂದನೇ ಏನಾದರೂ? ಗೊತ್ತಿಲ್ಲ, ಬಟ್ ಅದು ಅಂದರೆ ಆ ಥರ ಸಿಂಕ್ ಆಗಿರೋದು ಖುಷಿನೇ. ಬಟ್ ನಿರ್ದೇಶಕರುಗಳು ಕೆಲವೊಂದು ಸರಿ ಏನು ಮಾಡ್ತಾರೆ ಅಂದರೆ ಆಡಿಯನ್ಸು ನಮ್ಮನ್ನು ತುಂಬ ಪ್ರೀತಿಯಿಂದ ಏನು ಕರೀತಾರಲ್ಲ, ಆ ಹೆಸರೇ ಚೆನ್ನಾಗಿದೆ ಅಂತ ಹೇಳಿ ಕೆಲವೊಂದು ಸರಿ ಅದನ್ನೇ ಬಳಸ್ತಾರೆ. ಆ್ಯಂಡ್ ಆ ಥರದ್ದು ಪಾತ್ರಗಳ ಟ್ರೈಟ್ಸ್ ಇರೋವಂಥ ಇನ್ನೊಂದು ಪಾತ್ರ ಇದ್ದರೆ ಅದಕ್ಕೂ ಅದೇ ಹೆಸರುಗಳನ್ನೇ ಬಳಸ್ತಾರೆ. ಹಾಗೆ ಈಶ್ವರ್ ಬಳಸಿದ್ದಾರೆ. ಡೈಲಾಗ್ಗಳಿಗೆ ನೀವು ಹೊಡೆಯೋದ್ರಿಂದ ಡೈಲಾಗಿಗೆ ಜೀವ ಬರುತ್ತಾ, ಅಥವಾ ನಿಮ್ಮಿಂದನೇ ಆ ಡೈಲಾಗಿಗೆ ಜೀವ ಬಂದ್ಬಿಡುತ್ತಾ ಅಂತೇಳಿ? ಯಾಕೆಂದರೆ ನಾನು ಯಾವಾಗಲೂ ಡಾಲಿ ಧನಂಜಯ ಅವರು ಅಂತ ಬಂದಾಗ ಎರಡು ಡೈಲಾಗ್ ಯಾವಾಗಲೂ ನೆನಪಾಗುತ್ತೆ. ಟು ಬಿ ಹಾನೆಸ್ಟಾಗಿ, ಒಂದು ಬಿರಿಯಾನಿ ಅಂತ ಬಂದಾಗ, ಯಾಕೆಂದರೆ ನೀವು ಡೈಲಾಗ್ ಹೊಡಿತೀರಾ, ಬಿರಿಯಾನಿ ತಿನ್ಬೇಕಾದ್ರೆ ಹೇಳ್ತೀರಾ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ. ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನೊಬ್ರು ಅಮ್ಮನ ನೆನಪಿಸ್ಕೋತಾ ಇದ್ದೆ ಅಂತೇಳಿ. ಮತ್ತು ಇನ್ನೊಂದು ಸಿನಿಮಾಗೆ ಹೋಗೋಣವಾ, ಪಾರ್ಕ್ ಅದು ಮಾತ್ರ ನಮಗೆ ತುಂಬ ಇಷ್ಟ ಆಗುತ್ತೆ ಡೈಲಾಗು. ಅದಕ್ಕೆ ಡೈಲಾಗಿಗಿಂತ ನೀವೇ ಜೀವ ತುಂಬ್ತೀರಾ, ಅಥವಾ ನಿಮ್ಮಿಂದಾಗಿ ಆ ಡೈಲಾಗಿಗೆ ಜೀವ ಬರುತ್ತೆ? ಇಲ್ಲ, ಅದು ಮ್ಯೂಚುವಲ್. ಅಂದರೆ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಾವು ಪಾತ್ರನ ಎಂಜಾಯ್ ಮಾಡ್ತೀವಿ. ಆದರೂ ಡೈಲಾಗ್ ಹೊಡೆಯೋರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟೇ ಚೆನ್ನಾಗಿ ರೈಟಿಂಗ್ ಇದ್ರೂ ಕೂಡ. ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ನಾವು ಏನು ಮಾಡಿದ್ರೂ ಚೆನ್ನಾಗಿ ಡೈಲಾಗ್ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ಮ್ಯೂಚುವಲ್ ಅದು ಚೆನ್ನಾಗಿರಬೇಕು. ಆ್ಯಂಡ್ ರೈಟಿಂಗ್ ಚೆನ್ನಾಗಿದ್ದು ಆ ಸಿಚುವೇಶನ್ ಎಲ್ಲದೂ ಮಜಾ ಇದ್ದಾಗ ಅದು ಮಜಾ ಸಿಗುತ್ತೆ. ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಫೋರ್ಸ್ಫುಲಿ ನಾವೇನೋ ಮಾಡ್ತಾ ಇರ್ತೀವಿ ಅಷ್ಟೇ. ನೀವು ಈಗ ಡೈಲಾಗ್ ನೀವು ಹೇಳಿದ್ರಿ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಫೋರ್ಸ್ಫುಲಿ ಮಾಡೋದು. ಆ ರೈಟಿಂಗಲ್ಲಿ ನಿಮ್ಮ ಅಡಿಷ್ನಲ್ ಏನಾದರೂ ಸೇರ್ಪಡೆ ಆಗುತ್ತಾ? ಕೆಲವೊಂದು ಕಡೆ ಇರುತ್ತೆ, ಖಂಡಿತ ಇಂಪ್ರೊವೈಸೇಷನ್ಸ್ ಇದ್ದೇ ಇರುತ್ತೆ. ಈಗ ಅವ್ರೇನೋ ಒಂದು ಬರ್ಕೊಂಬಂದಿರ್ತಾರೆ, ಅದು ನಾವು ಹೇಳಬೇಕಾದ್ರೆ ಅದು ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಆಗುತ್ತೆ. ಕೆಲವೊಂದು ಸರಿ ಸಂಭಾಷಣೆಗೆ ಇನ್ನೂ ಆ್ಯಡ್ ಆಗುತ್ತೆ, ಕೆಲವೊಂದು ಸರಿ ಬೇಡ ಇಷ್ಟೇ ಸಾಕು ಅಂತೇಳಿ ಕಟ್ ಆಗುತ್ತೆ. ಅದು ಆ ಇಂಪ್ರೊವೈಸೇಷನ್ಗಳು ನಿರಂತರವಾಗಿ ನಡೀತಾ ಇರುತ್ತೆ. ಓಕೆ.